ನಮಸ್ತೆ ರೈತ ಮಿತ್ರರೇ, ನಾನು ನಿಮ್ಮ ಅಶೋಕ್. ನೀವು ನೋಡ್ತಾ ಇರುವಂಥದ್ದು ಅಶೋಕ್ ಆಗ್ರೋ ಸ್ಟುಡಿಯೋ ಯೂಟ್ಯೂಬ್ ಚಾನಲನ್ನು. ರೈತ ಮಿತ್ರರೇ, ಈ ಒಂದು ವಿಡಿಯೋದಲ್ಲಿ ನಿಮಗೆ ನಮ್ಮ ಒಂದು ಮನೆಯ ಒಂದು ಏನು ದಿನಸಿ ಸಾಮಾನುಗಳಿದ್ದಾವೆ, ನಮ್ಮ ಮನೆಯಲ್ಲಿ ನಾವು ದಿನನಿತ್ಯ ಬಳಕೆ ಮಾಡುವಂತಹ ಐಟಮ್ಗಳಿಂದ ನಾವು ಆ ಒಂದು ಸರಕುಗಳನ್ನು ಬಳಕೆ ಮಾಡಿಕೊಂಡು ನಮ್ಮ ಒಂದು ಡೈರಿ ಫಾರ್ಮ್ ಅಂದರೆ ಒಂದು ಒಂದು ಮೈನ್ ಐಟಮ್ ಬಗ್ಗೆ ಹೇಳ್ತೀನಿ. ಆ ಒಂದು ಮುಖ್ಯ ವಸ್ತುವಿನಿಂದ, ಆ ಒಂದು ಮುಖ್ಯ ಸರಕಿನಿಂದಾಗಿ ನಮಗೆ ಡೈರಿ ಫಾರ್ಮಲ್ಲಿ ಎರಡು ರೀತಿಯಲ್ಲಿ ಅನುಕೂಲ ಅಂತಕ್ಕಂಥದ್ದು ಯಾವ ರೀತಿ ಆಗುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಅಂದರೆ ಒಂದೇ ಐಟಮು ಟೂ ವರ್ಕ್ಸ್, ಎರಡು ಕೆಲಸ ಆಗುತ್ತೆ. ಬೆಸ್ಟ್ ಆಫ್ ದ ಬೆಸ್ಟ್ ರಿಸಲ್ಟನ್ನು ನಾವು ಖಂಡಿತ ಪಡ್ಕೋಬೋದು. ಮುಖ್ಯವಾಗಿ ನಮಗೆ ಈ ಒಂದು ಮಳೆಗಾಲದಲ್ಲಿ ಹೆಚ್ಚಿನದಾಗಿ ನೊಣಗಳ ಕಾಟ ಹೆಚ್ಚಾಗಿರುತ್ತೆ. ನೊಣಗಳ ಕಾಟವನ್ನು ನಾವು ಆಲ್ರೆಡಿ ನಿವಾರಿಸ್ಕೊಳ್ಳೋದಕ್ಕೋಸ್ಕರ ಬೇವಿನ ಎಣ್ಣೆನ ಮತ್ತು ಈ ಥರ ಸ್ಪ್ರೇಗಳನ್ನು ಮಾಡಿದ್ದೀವಿ. ಅಮೆತ್ರಾಜ್ನಂತಹ ಸ್ಟ್ರಾಂಗ್ ಮೆಡಿಸಿನ್ಗಳನ್ನು ಬಳಸಿದ್ರೂ ಸಹ, ಸ್ಪ್ರೇಗಳನ್ನು ಬಳಸಿದ್ರೂ ಸಹ ನೊಣಗಳು ಹೋಗ್ತಾ ಇಲ್ಲ. ಇಲ್ಲಿ ನಾವೇನು ಮಾಡ್ತಾ ಇದ್ದೀವಿ ಅಂತಂದರೆ, ಮುಖ್ಯವಾಗಿ ನೊಣಗಳನ್ನು ಕೊಲ್ತಾ ಇದ್ದೀವಿ. ನೊಣ ಅಥವಾ ಪರಾವಲಂಬಿ ಜೀವಿಗಳನ್ನು ಕೊಲ್ಲಿಕ್ಕೆ ಮ್ಯಾಕ್ಸಿಮಮ್ ಈಗ ಸ್ಪ್ರೇ ಮಾಡಿಬಿಟ್ಟು ಆ ವಿಷವನ್ನು ತೆಗೆದುಕೊಂಡು ಅಂದರೆ ಅಲ್ಲಿ ಇರ್ತಕ್ಕಂಥದ್ದು ಸತ್ತೋಗ್ತಾ ಇದೆ. ಬಟ್ ನೆಕ್ಸ್ಟ್ ಬೇರೆ ಕಡೆಯಿಂದ ಇರುವಂತಹ ನೊಣಗಳು ಸಹ ಬಂದು ಕೂರ್ತಾ ಇರ್ತವೆ. ಅಂದರೆ ಮತ್ತೆ ಮತ್ತೆ ಪದೇ ಪದೇ ರಿಪೀಟ್ ಆಗ್ತಾ ಇರುತ್ತೆ ಈ ನೊಣಗಳ ಸಮಸ್ಯೆಯನ್ನು. ನಾವು ಈ ಒಂದು ಸಮಸ್ಯೆಯನ್ನು ಸಂಪೂರ್ಣವಾಗಿ ಕ್ಲಿಯರ್ ಕಟ್ಟಾಗಿ ನಾವು ನಿವಾರಿಸ್ಕೊಳ್ಳೇಬೇಕು ಅಂತ ಅಂದರೆ ನೊಣಗಳಿಗೆ ಬರ್ದಂತೆಯೇ ಮಾಡಬೇಕು. ಈಗ ನಾವು ಯೂಸ್ ಮಾಡಿದಂತಹ ಪ್ರತಿ ಮೆಡಿಸನ್ನು ನೊಣಗಳು ಬರುತ್ತೆ, ಅದನ್ನು ಸ್ಮೆಲ್ ಮಾಡುತ್ತೆ, ಟೇಸ್ಟ್ ಮಾಡಿದಾಗ ಅದು ಕೆಮಿಕಲ್ ಆಗಿ ಸತ್ತೋಗ್ತವೆ. ಬಟ್ ಹೊರಗಡೆ ಅಂದರೆ ಅದರ ಒಂದು ಸ್ಮೆಲ್ ಇಲ್ಲದೆ ಇದ್ದಾಗ ಪ್ರತಿದಿನ ಬರ್ತಲೇ ಇರ್ತವೆ ಹೊರಗಡೆಯಿಂದ, ಬೇರೆ ಕಡೆಯಿಂದ. ಈ ರೀತಿ ಬರ್ತಲೇ ಅಲ್ಲಿಗೆ ಯಾವುದೇ ನೊಣ ಬರಬಾರ್ದು, ಕೂರಬಾರ್ದು ಅಂತಂದ್ರೆ ನಾವು ಆಲ್ಟರ್ನೇಟಿವ್ ಆಗಿ ಬೇರೆ ಏನೆಲ್ಲ ಮಾಡ್ಕೋಬೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಮುಖ್ಯವಾಗಿ ನಾವು ಇವತ್ತು ಹೇಳ್ತಿರ್ತಕ್ಕಂತಹ ಒಳ್ಳೆ ಇಂಗ್ರೀಡಿಯೆಂಟ್ ಯಾವುದು ಅಂತಂದರೆ ಬೆಳ್ಳುಳ್ಳಿ, ಗಾರ್ಲಿಕ್ಕು. ಲಾಸ್ಟ್ ಒಂದು ವಿಡಿಯೋದಲ್ಲಿ ಸಹ ನಾವು ಬೆಳ್ಳುಳ್ಳಿ ಬಗ್ಗೆ ಹೇಳ್ಕೊಂಡಿದ್ವಿ. ಬೆಳ್ಳುಳ್ಳಿ ಮತ್ತು ಒಂದು ಬೆಲ್ಲದ ಜೊತೆ ಮಿಕ್ಸ್ ಮಾಡಿಕೊಟ್ರೆ ಹಾಲಿನ ಇಂಪ್ರೂವ್ಮೆಂಟ್ಗೆ ಏನೆಲ್ಲ ಸಹಾಯ ಆಗುತ್ತೆ ಅನ್ನೋದು ಹೇಳಿದ್ದೀನಿ. ಇಲ್ಲಿ ಒಂದೇ ಸರಕಿನ ಜೊತೆ ಎರಡು ಕೆಲಸಗಳು ಆಗ್ತವೆ. ಮುಖ್ಯವಾಗಿ ಬೆಳ್ಳುಳ್ಳಿಯನ್ನು ಕೊಡೋದ್ರಿಂದ ಹಾಲು ಇಂಪ್ರೂವ್ಮೆಂಟ್ ಪಕ್ಕ, ಅದು ನಿಮಗೆ ಗೊತ್ತಿದೆ. ನಮಗೆ ಲಾಸ್ಟ್ ಒಂದು 2 days ಬ್ಯಾಕ್ ಒಬ್ಬ ರೈತರು ಕಾಲ್ ಮಾಡಿದರು. ಬೆಳ್ಳುಳ್ಳಿ, ಶುಂಠಿ, ಒಣಶುಂಠಿ, ಬೆಲ್ಲ, ಈ ರೀತಿ ನಮಗೊಂದು 4-5 ಸರಕುಗಳನ್ನು ಮಿಕ್ಸ್ ಮಾಡಿ ನೀವು ರಾಸುಗಳಿಗೆ ಕೊಡ್ತಾ ಬಂದರೆ, ಒಂದು 5 days ಕೊಡ್ತಾ ಬಂದರೆ ಹಾಲಿನಲ್ಲಿ ಬೆಸ್ಟ್ ಆಫ್ ದ ಬೆಸ್ಟ್ ರಿಸಲ್ಟ್ ಇದೆ ಅಂತ ಹೇಳಿದ್ವಿ. ಅದನ್ನು ಯೂಸ್ ಮಾಡಿ ಅದರ ರಿಸಲ್ಟನ್ನು ತಿಳಿಸ್ಲಿಕ್ಕೋಸ್ಕರ ಫೋನ್ ಮಾಡಿದರು. ಖಂಡಿತ ತುಂಬ ಖುಷಿ ಆಯಿತು ಅವರ ಒಂದು ಇದನ್ನು ಕೇಳಿ. ಈ ರೀತಿಯ ಮೆಡಿಸಿನ್ಸ್ ಬಳಸಿ ನಿಮಗೆ ರಿಸಲ್ಟ್ ಏನಾದರೂ ಬಂತು ಅಂತಂದರೆ ಖಂಡಿತ ನೀವು ನಿಮ್ಮ ಒಂದು ಮಾಹಿತಿಯನ್ನು ಹಂಚ್ಕೋಬೋದು. ಈಗ ಮುಖ್ಯವಾಗಿ ಈ ಒಂದು ವಿಡಿಯೋದಲ್ಲಿ ನಾವು ಹಾಲಿನ ಇಂಪ್ರೂವ್ಮೆಂಟ್ಗೋಸ್ಕರ ಬೆಳ್ಳುಳ್ಳಿಯನ್ನು ಬಳಸ್ತೀವಿ ಅಂತ ಹೇಳಿದ್ದೀವಿ. ಅದು ಸಕ್ಸಸ್, ಓಕೆ. ಬೆಸ್ಟ್ ಆಫ್ ದ ಬೆಸ್ಟ್ ರಿಸಲ್ಟ್ ನಮಗೆ ಆಲ್ರೆಡಿ ಬಂದಿದೆ, ನಮ್ಮ ಹತ್ರ ಅಂತೂ ಬಂದಿದೆ. ನಿಮಗೆ ಬಂದಿದ್ರೆ ಖಂಡಿತ ಕಾಮೆಂಟ್ ಮಾಡಿ. ಹಾಗೆಯೇ ಇನ್ನೊಂದು, ನೊಣಗಳನ್ನು ನಾವು ಬೆಳ್ಳುಳ್ಳಿ ಮುಖಾಂತರ ಯಾವ ರೀತಿ ಓಡಿಸಬೇಕು, ಯಾವ ರೀತಿ ನಾವು ಅದನ್ನು ಅಲ್ಲಿಗೆ ಬರ್ದಂತೆಯೇ ಮಾಡ್ಕೋಬೇಕು, ಅದನ್ನು ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಮುಖ್ಯವಾಗಿ ನಾವಿಲ್ಲಿ ಬೆಳ್ಳುಳ್ಳಿಯನ್ನು ಕೊಡುವಂತಹ ಮೆಥಡ್ ಏನು ಅಂತಂದರೆ, ಡೈರೆಕ್ಟ್ ಬೆಳ್ಳುಳ್ಳಿ ಕೊಡಲ್ಲ. ಬೆಳ್ಳುಳ್ಳಿಗೆ ಪರ್ಯಾಯವಾಗಿ, ಅದಕ್ಕೆ ಬದಲಾಗಿ ನಮಗೆ ಮಾರ್ಕೆಟಲ್ಲಿ ಗಾರ್ಲಿಕ್ ಪೌಡರ್ಸ್ ಸಿಗುತ್ತೆ. ಬೆಳ್ಳುಳ್ಳಿ ಪೌಡರ್ಗಳು, ಡ್ರೈ ಪೌಡರ್ಸು. ನೀವು ಅದನ್ನು ಪರ್ಚೇಸ್ ಮಾಡಿಕೊಂಡ್ರೆ ಅದನ್ನು ನಿಮಗೆ ಒಂದು 2 to 3 ಗ್ರಾಮ್ನಷ್ಟು ಒಂದು ಹಸುವಿಗೆ 1-2 ರಿಂದ 3 ಗ್ರಾಮ್ನಷ್ಟು ನೀವು ಈ ರೀತಿ ಫೀಡ್ ಜೊತೆ ಕೊಡೋದಕ್ಕಿಂತ ಮಿನರಲ್ ಮಿಕ್ಸರ್ಸ್ ಏನಾದರೂ ಕೊಡ್ತಾ ಇದ್ರೆ, ನೀವು ಮಿನರಲ್ ಮಿಕ್ಸರಲ್ಲಿ ಡೈರೆಕ್ಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಬೆಸ್ಟ್ ಆಫ್ ದ ಬೆಸ್ಟ್ ರಿಸಲ್ಟ್ ಬರೋದಕ್ಕೆ ಮ್ಯಾಕ್ಸಿಮಮ್ ಅವಕಾಶ ಇರುತ್ತೆ. ಇಲ್ಲ ನಾವು ಹಾಗೆ ಕೊಡ್ತೀವಿ ಅಂದ್ರೆ ನೋ ಪ್ರಾಬ್ಲಮ್, ಕೊಡಿ. ಒಂದು 2 ಗ್ರಾಮಿಂದ 3 ಗ್ರಾಮ್ನಷ್ಟು ಪರ್ ಟೈಮ್ ಒಂದು ರಾಸುವಿಗೆ. ಇದು ಪೌಡರು ಒಣ ಪೌಡರ್ ಆಗಿರೋದ್ರಿಂದ ಅದನ್ನು ತಿನ್ನುತ್ತೆ, ರಾಸುಗಳು ಆಟೋಮೆಟಿಕಲಿ ತಿನ್ನುತ್ತೆ. ತಿಂದಾದ ನಂತರ ಇಲ್ಲಿ ಪ್ರೋಸೆಸ್ ಏನು ನಡೆಯುತ್ತೆ, ಫ್ಯಾಕ್ಟ್ ಏನಿಲ್ಲ ಅಂತ ಅಂದರೆ, ಇದನ್ನು ತಿಂದಂತಹ ರಾಸುಗಳ ಒಂದು ದೇಹದಲ್ಲಿ ಏನಾಗುತ್ತೆ ಅಂದರೆ, ಬೆಳ್ಳುಳ್ಳಿಯಲ್ಲಿರುವಂತಹ ಮುಖ್ಯ ಒಂದು ಕಾಂಪೌಂಡ್ಸು ರಿಲೀಸ್ ಆದಾಗ ಆ ಒಂದು ಕಾಂಪೌಂಡ್ಸು ಚರ್ಮದ ಮುಖಾಂತರ, ಚರ್ಮದ ಮೇಲ್ಭಾಗದಲ್ಲಿ ಏನು ಚರ್ಮ ಇರುತ್ತೆ, ಚರ್ಮದ ಮೇಲ್ಭಾಗದಲ್ಲಿ ಇರುವಂತಹ ಒಂದು ಬೆವರು ಗ್ರಂಥಿಗಳ ಮುಖಾಂತರ ಅದು ಹೊರಕ್ಕೆ ಬರುತ್ತೆ. ಬಂದಾಗ ನಿಮ್ಗೆ ಆಲ್ರೆಡಿ ಗೊತ್ತು, ಬೆಳ್ಳುಳ್ಳಿ ಸ್ಮೆಲ್ ಅನ್ನೋದು ಗೊತ್ತಿರುತ್ತಲ್ಲ, ಈ ರೀತಿ ಸ್ಮೆಲ್ಲು ಅದು ಕನ್ವರ್ಟ್ ಆಗಿ ಇನ್ನೊಂದು ರೀತಿಯ ಒಂದು ಸ್ಮೆಲ್ ಆಗಿ ಪರಿವರ್ತನೆ ಆಗುತ್ತೆ. ಈ ಸ್ಮೆಲ್ಲಿಗೆ, ಆ ಒಂದು ಬೆಳ್ಳುಳ್ಳಿ ಎಲ್ಲ ಚರ್ಮದಿಂದ ಹೊರಕ್ಕೆ ಬಂದಂತಹ ಸ್ಮೆಲ್ಲಿಗೆ ನೊಣಗಳು ಖಂಡಿತ ಅಲ್ಲಂತೂ ಸುಳಿಯೋದೇ ಇಲ್ಲ. ಟೆಸ್ಟ್ ಮಾಡಿ, ನೀವು ಖಂಡಿತ ಟೆಸ್ಟ್ ಮಾಡಿ ನನಗೆ ಕಾಮೆಂಟ್ ಮಾಡಿ. ಅದರ ಒಂದು 5 days ಹೋಗಿ ಎಷ್ಟು ದಿನ ಕೊಡಬೇಕು ಇದನ್ನ ಅಂತಂದರೆ, ಖಂಡಿತ ಆ ಸೀಸನ್ ಕಂಪ್ಲೀಟ್ ಆಗೋ ತನಕ ಕೊಡ್ತಾ ಬಂದರೆ ಏನು ತೊಂದರೆ ಇಲ್ಲ, ರಾಸುಗಳಿಗೆ ಏನು ತೊಂದರೆ ಆಗಲ್ಲ. ಆ ಸೀಸನ್ ಮುಗಿಯೋ ತನಕ ನೀವು ಕೊಟ್ಟರು ಸಹ ಏನು ಲಾಸ್ ಆಗೋದಿಲ್ಲ. ಇಲ್ಲ ನಮಗೆ ಪೌಡರ್ ಸಿಗ್ತಾ ಇಲ್ಲ ಸರ್, ಪೌಡರ್ ಒಂದು ಸಿಗ್ತಾ ಇಲ್ಲ ಅಂತಂದ್ರೆ ನೀವು ಯಾವುದನ್ನ ಕೊಡ್ಬೋದು ಅಂದರೆ, ಖಂಡಿತ ಡೈರೆಕ್ಟಾಗಿ ನೀವು ಬೆಳ್ಳುಳ್ಳಿಯನ್ನೇ ಕೊಡಬಹುದು. ಅದರ ಮುಖಾಂತರ ಸಹ ವರ್ಕೌಟ್ ಆಗುತ್ತೆ, ಏನು ತೊಂದರೆ ಇರೋದಿಲ್ಲ. ಪೌಡರ್ ಸಿಕ್ಕೋರು ಪೌಡರ್ ಮುಖಾಂತರನೇ ಕೊಡಿ. ಅಲ್ಲಿ ನೋಡಿ ಬೆಳ್ಳುಳ್ಳಿಯಿಂದ ಹಾಲಿನ ಇಂಪ್ರೂವ್ಮೆಂಟ್ ಆಗುತ್ತೆ, ಪ್ಲಸ್ ಅದರ ಜೊತೆಯಾಗಿ
ನೊಣಗಳ ಕಾಟವನ್ನು ಸಹ ತಪ್ಪುತ್ತೆ. ಸೊ ಇಲ್ಲಿ ನೊಣಗಳ ಕಾಟದಿಂದ ಹಾಲಿನ ಇಳುವರಿ ಖಂಡಿತ ಕಡಿಮೆ ಆಗುತ್ತೆ. ಅಂದರೆ ಕಿರಿಕಿರಿ ಇದ್ದಾಗ ಮನಸ್ಫೂರ್ತಿಯಾಗಿ ಯಾವುದೇ ಕೆಲಸಗಳು ಮಾಡಲಿಕ್ಕೂ ನಮಗೂ ಆಗೋದಿಲ್ಲ. ಆ್ಯಸ್ ಇಟ್ ಈಸ್ ರಾಸುಗಳಿಗೂ ಅಷ್ಟೇ ಕಿರಿಕಿರಿ ಅನ್ನೋದು ತಪ್ಪಿಸಿ ಮನಃಶಾಂತಿಯಿಂದ ಅವು ಆಹಾರವನ್ನು ತೆಗೆದುಕೊಂಡು ಹಾಲು ಉತ್ಪಾದನೆಗೆ ಸಹಕಾರ ಮಾಡೋದಕ್ಕೆಲ್ಲ ನಾವೇನು ಅವಕಾಶ ಮಾಡಿಕೊಡ್ತೀವಿ, ಆಗ ಹಾಲು ಉತ್ಪಾದನೆಗೆ ಅದು ಒಂದು ರೀತಿ ಪ್ಲಸ್ ಪಾಯಿಂಟ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಆ ಉದ್ದೇಶದಿಂದ ಬೆಳ್ಳುಳ್ಳಿಯಿಂದ ಸೊ ಹಾಲು ಉತ್ಪಾದನೆ ಪ್ಲಸ್ ನೊಣಗಳ ಒಂದು ಕಾಟವನ್ನು ತಪ್ಪಿಸ್ಬೋದು. ಸೊ ಇದು ಈ ಒಂದು ವಿಡಿಯೋದ ಮುಖ್ಯ ಮಾಹಿತಿ. ಖಂಡಿತ ನಿಮ್ಗೆ ಈ ಮಾಹಿತಿ ಹೊಸದು ಅನಿಸಿ ನಿಮ್ಗೆ ಏನಾದರೂ ಇಷ್ಟ ಅನಿಸಿದ್ರೆ ಖಂಡಿತ ಒಂದು ಲೈಕ್ ಅಂತೂ ಮಾಡಿ, ಹಾಗೆಯೇ ವಿಡಿಯೋ ಬೇರೆಯವ್ರಿಗೂ ಸಹ ಶೇರ್ ಮಾಡಿ ಅಂತ ಹೇಳ್ತಾ ನಾನು ನಿಮ್ಮ ಅಶೋಕ್. ನಮಸ್ಕಾರ.